ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ನಾನಿವಾಗ ಮೈಸೂರಿಗೆ ಹೊರಟಿದ್ದೀನಿ ಸ್ನೇಹಿತರೆ. ತುಂಬ ವಿಶೇಷ ಪ್ಲಸ್ ತುಂಬ ಸಂತೋಷವಾದ ವಿಚಾರ ಏನು ಅಂದರೆ, ಈ ಸಾರಿ ಮೈಸೂರಿಗೆ ಹೊರಡ್ತಿರೋದು ಬರೀ ನಾರ್ಮಲ್ ವ್ಯಕ್ತಿ ಆಗಲ್ಲ. ಈ ಸಾರಿ ಮೈಸೂರಿಗೆ ನಾನು ಹೊರಡ್ತಿರೋದು ಒಬ್ಬ ಕಲಾವಿದನಾಗಿ. ಅದರಲ್ಲೂ ನಾನು ಮನಸ್ಫೂರ್ತಿಯಾಗಿ 15 ವರ್ಷಗಳ ಕಾಲ ಶ್ರಮಪಟ್ಟು ಕಲ್ತಿರೋ ದೊಣ್ಣೆ ವರ್ಷನ ತಾಯಿ ಚಾಮುಂಡೇಶ್ವರಿ ಮುಂದೆ ಜಂಬೂ ಸವಾರಿ ಮುಂದೆ ಪ್ರದರ್ಶಿಸೋ ಹೊರಟಿದ್ದೀನಿ ಸ್ನೇಹಿತರೆ. ಇವಾಗ ಕರೆಕ್ಟಾಗಿ 10:30 ಟೈಮು. ಮಂಡ್ಯದಲ್ಲಿದ್ದೀನಿ. ಮಂಡ್ಯದಿಂದ ಮೈಸೂರಿಗೆ ನನ್ನ ವಿಜಯನ್ ಜೊತೆ ಬನ್ನಿ ಹೇಗಿರುತ್ತೆ ಅಂತ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸ್ನೇಹಿತರೆ, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ನನಗೆ ಡೌಟ್ ಸ್ನೇಹಿತರೆ, ಅದೇನೋ ರೆಸ್ಪಾನ್ಸ್ ಮಾಡಲ್ಲ ಕರೆಕ್ಟಾಗಿ. ವಾಯ್ಸ್ ಕೇಳಿಸುತ್ತಾ ಇಲ್ವಾ ಅನ್ನೋದೇ ಒಂದು ಟೆನ್ಷನ್. ನಾನಾಡುವ ನುಡಿ ಕನ್ನಡ ನುಡಿ. ಸ್ನೇಹಿತರೆ, ಸ್ಪೀಡಾಗಿ ಹೋದರೆ ನಿಮ್ಗೆ ಕೇಳಿಸಲ್ಲ ಅನಿಸುತ್ತೆ. ಸದ್ಯಕ್ಕಿದ್ದಲೇ ಮೈಕ್ ತಗೋತೀನಿ, ಅಲ್ಲಿ ತನಕ ಹೆಂಗೋ ಇದನ್ನೇ ಅಡ್ಜಸ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಇವಾಗ ಟೈಮ್ ಕರೆಕ್ಟಾಗಿ 11 ಗಂಟೆ ಸ್ನೇಹಿತರೆ. ಮಂಡ್ಯ 11 ಗಂಟೆಗೆ ಬಿಟ್ಟರೆ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಮೈಸೂರಿಗೆ ಗೊತ್ತಿಲ್ಲ. ಕರೆಕ್ಟಾಗಿ ನೈಟ್ ಇಲ್ಲೇ ಊಟ ಮಾಡ್ಕೊಂಡಿದ್ದೀನಿ ಮಂಡ್ಯದಲ್ಲೇ. ಚಿತ್ರಾನ್ನ ತಿಂದೆ. ಸ್ನೇಹಿತರೆ, ಹೊರಡೋಣ ಇವಾಗ ಸ್ವಲ್ಪ ಸ್ಪೀಡಾಗಿ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ಮತ್ತೆ ನಿದ್ದೆ ಬಂದರೆ ಮತ್ತೆ ಕಷ್ಟ ಆಗ್ಬೋದು. ಹೊರಡೋಣ, ಲೆಟ್ಸ್ ಸ್ಟಾರ್ಟ್. ಮೈಸೂರು ಹತ್ರ ಇರೋ ಪಯಣ ಮ್ಯೂಸಿಯಮ್ಮು. ನಾನು ಬೆಳಗ್ಗೆ ಹೊತ್ತೊಂದ್ಸಲ ಇಲ್ಲಿಗೆ ಬಂದಿದ್ದೀನಿ ಆಲ್ರೆಡಿ, ಬಟ್ ನೈಟ್ ವ್ಯೂ ಓಪನ್ ಇಲ್ಲ ಈಗ. ಆಲ್ರೆಡಿ ಹೆಚ್ಚು ಕಮ್ಮಿ ಸ್ನೇಹಿತರೆ ಆಗಲೇ 11:15 ಟೈಮು. ಓಪನ್ ಇರಲ್ಲ, ಕ್ಲೋಸ್ ಇರುತ್ತೆ ಕ್ಯಾಶುವಲ್ ಆಗಿ. ಸ್ನೇಹಿತರೆ ನೋಡಿ, ಈ ಆ್ಯಂಗಲಿಂದ ತೋರಿಸ್ತೀನಿ, ನಿಮ್ಗೆ ಕಾಣಿಸ್ಲಿಕ್ಕಿಲ್ಲ. ಸ್ನೇಹಿತರೆ ನೋಡಿ, ವಾವ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಸುತ್ತ. ನಿಮ್ಗೆ ಫುಲ್ ಡಿಮ್ ಲೈಟಲ್ಲಿ ತೋರಿಸಿದ್ರೆ ಇನ್ನೂ ಬ್ಯೂಟಿಯಾಗಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಈ ಆ್ಯಂಗಲಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ. ವಾವ್ 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 ಅಲ್ವಾ? ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ ನೋಡಿ. ನೈಟ್ ವ್ಯೂ ನಾನೇ ನೋಡಿರಲಿಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ. ದಸರಾಗೋಸ್ಕರನೇ ಮಾಡಿದಾರೋ ಅಥವಾ ಏನೋ ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ, ಅದ್ದೂರಿಯಾಗಿ ಕಾಣಿಸುತ್ತೆ. ವಾವ್ ಅನ್ನೋ ಥರ. ಸದ್ಯಕ್ಕೆ ನಮ್ಮ ಪಯಣ ಮುಂದುವರ್ಸೋಣ ಬನ್ನಿ. ಆಗಲೇ 11:15 ಟೈಮು. ಬನ್ನಿ. ಸಿಗ್ನಲ್ ಫಾಲೋ ಮಾಡ್ತಾವ್ ನೋಡ್ರಿ. ಸಿಗ್ನಲ್ ಐತೆ, ಟ್ರಾಫಿಕ್ ಐತೆ, ಲೈಟಾಗಿ ಐತೆ ಅಂತ. ವಾವ್ ಟ್ರಾಫಿಕ್ ಏನಿಲ್ಲ, ಬಟ್ ಟ್ರಾಫಿಕ್ ಐತೆ. ಬೇಕಿತ್ತ ಸರ್ ಟ್ರಾಫಿಕ್ಕು? ಹಾಂ ಸ್ನೇಹಿತರೆ, 11:40 ಆಗೈತಲ್ಲ. ಕ್ಯಾಶುವಲಾಗಿ ಗೊತ್ತು ಲೈಟ್ಸ್ ಆಫ್ ಮಾಡಿರ್ತಾರೆ ಅಂತ, ಬಟ್ ನಾಳೆ ಬೆಳಗ್ಗೆಗೋಸ್ಕರ ಬಂದಿದ್ದೀವಿ ಅಷ್ಟೇ. ನಾವು ಇವತ್ತು ನೈಟ್ ಹೋಗಿ ಲೈಟ್ನ ಎಂಜಾಯ್ ಮಾಡಬೇಕು ಅಂತ ಏನು ಇಂಟೆನ್ಷನ್ ಇಲ್ಲ. ಲೈಟ್ ಆಲ್ರೆಡಿ ಎಂಜಾಯ್ ಮಾಡಿದ್ದೀನಿ ನಾನು ಮೊನ್ನೆ ಬಂದು. ಯಾಕೆ ಇಷ್ಟೊತ್ತಲ್ಲ ನೋಡಿತಾ ಇದ್ದೀರಾ? ಸ್ನೇಹಿತರೆ, ಇನ್ನೊಂದು ಹೇಳಬೇಕು ಅಂದ್ಕೊಂಡೆ ಇದೇ ಸನ್ನಿವೇಶದಲ್ಲಿ. ಕೆಲವು ಇನ್ಸ್ಟಾಗ್ರಾಮರ್ಸು ಅಥವಾ ಯೂಟ್ಯೂಬರ್ಸು ಯಾರೋ ಆಗ್ತವ್ರೆ, ದಯವಿಟ್ಟು ಮೈಸೂರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬರಬೇಡಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಅದೈತೆ ಇದೈತೆ ಅಂತ. ಸ್ನೇಹಿತರೆ, ಇಮ್ಯಾಜಿನ್ ಮಾಡಿ, ತಾಯಿ ಚಾಮುಂಡೇಶ್ವರಿ ನೋಡೋಕ್ಕೆ ಅಥವಾ ಮೈಸೂರು ದಸರಾ ನೋಡೋಕ್ಕೆ ಇದು ಏನು ಬರೀ ಒಂದು ಊರಿಗೆ ಫೇಮಸ್ ಅಲ್ಲ, ಇಡೀ ವಿಶ್ವಕ್ಕೆ ಫೇಮಸ್ಸು. ಕ್ಯಾಶುವಲ್ ಆಗಿ ತುಂಬ ಜನ ಬಂದೇ ಬರ್ತಾರೆ. ತುಂಬ ನಿಜ ಇಂಥ ಅನಾಗರಿಕ ಸ್ನೇಹಿತರೆ ನೋಡ್ಕೊಳ್ಳಿ, ಇವನ್ನೆಲ್ಲರೂ ಸಿಕ್ಕರೆ ಕಲ್ಲಲ್ಲಿ ಹೊಡೀರಿ. ಅನಾಗರಿಕ ನನ್ನ ಮಕ್ಕಳು ಆರ ನೋಡಿತಾವ್, ಲಾಗ್ ಮಾಡ್ತಾ ಇದ್ದೀನಿ, ಆರ ನೋಡಿತಾವ್. ಏನೋ ಹೇಳ್ತೀನಲ್ಲ ಸ್ನೇಹಿತರೆ.
ಬಂದೇ ಬರ್ತಾರೆ, ಟ್ರಾಫಿಕ್ ಆಗೇ ಆಗುತ್ತೆ. ಅದನ್ನ ಜಾಸ್ತಿ ನಾವೇನೋ ಟ್ರಾಫಿಕ್ ಆಗೋಯ್ತು ಬದುಕಕ್ಕೆ ಆಗಲ್ಲ ಸತ್ತೋಗ್ಬಿಡ್ತೀವಿ ಆ ರೀತಿ ಎಲ್ಲ ಬಿಂಬಿಸ್ತವ್ರೆ ಸ್ನೇಹಿತರೆ. ಆ ಥರದ್ದು ಏನೂ ಆಗಲ್ಲ, ಬೇಸಿಕಲಿ ಆರಾಮಾಗಿ ಬರ್ಬೋದು ಸ್ನೇಹಿತರೆ. ಮೋರ್ ಓವರ್ ನಾನು ಇನ್ನೊಂದು ಹೇಳ, ಮನುಷ್ಯ ಏನಾದ್ರೂ ಇದನ್ನೆಲ್ಲ ನೋಡ್ಕೋತಿದ್ರೆ ಏನಾದರೂ ಆಗ್ಬೋದಿತ್ತೇನೋ. ಆದರೆ ಇದನ್ನ ಕಾಪಾಡ್ತಿರೋದು, ಇದನ್ನ ನೋಡ್ಕೋತಿರೋಳು, ಇದನ್ನ ನಡೆಸ್ತಿರೋಳು ತಾಯಿ ಚಾಮುಂಡೇಶ್ವರಿ ತಾಯಿ. ಯಾರಿಗೂ ಏನೂ ಆಗಲ್ಲ. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರ ಜೊತೆ ಬಂದು ದಯವಿಟ್ಟು ಮೈಸೂರು ದಸರಾನ ಎಂಜಾಯ್ ಮಾಡಿ. ಅದರಲ್ಲಂತೂ ಟ್ರೂ ಮೈಸೂರಿಯನ್ಸ್ ಏನಿದ್ದಾರೆ ಅವ್ರು ಮಾತ್ರ ಎಷ್ಟು ಜನ ಬಂದ್ರೂ ಖುಷಿ ಪಡ್ತಾರೆ ಹೊರತು ಬೇಜಾರಂತೂ ಪಡೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಅವ್ರ ಊರನ್ನ ನೋಡೋಕೆ ಬರ್ತಿರೋದು, ಏನು ಸಂಭ್ರಮಿಸ್ತಾರೆ ಅದನ್ನು. ಇಷ್ಟು ಹೇಳಬೇಕಿತ್ತು, ಹೇಳಿದೆ. ಸೀರಿಯಸ್ಲಿ ನನಗನ್ಸಿದ್ದು, ಬಟ್ ಬೇರೆ ಯಾರಿಗಾದ್ರೂ ಬೇಜಾರಾಗಿದ್ರೆ ವೆರಿ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಸತ್ಯ ಇದು, ಯಾವುದೇ ಕಾರಣಕ್ಕೂ ಚಾಮುಂಡೇಶ್ವರಿ ಯಾರನ್ನೂ ಬಿಟ್ಕೊಡಲ್ಲ. ಬನ್ನಿ, ಏನೂ ಆಗಲ್ಲ ರೀ. ಅಕಸ್ಮಾತ್ ಕ್ರೌಡ್ ಆಗ್ಬಿಟ್ಟಿದೆ, ಸತ್ತೋಗ್ಬಿಡ್ತೀವಿ, ಬಂದಷ್ಟು ಇಲ್ಲೇನೇನೋ ಆಗ್ಬಿಡುತ್ತೆ ಅನ್ನೋಗಿದ್ರೆ ಬೈಕೆ ತಗೊಳಂಗಿಲ್ಲ ಯಾರೂ. ಗಾಡೀಲಿ ಎಷ್ಟೋ ಜನ, ಲಕ್ಷಾಂತರ ಜನ ಸಾಯ್ತಾನೆ ಇದ್ದಾರೆ ಡೈಲಿ. ಕಾರೇ ತಗೋತಿರಲಿಲ್ಲ, ಭೂಕಂಪ ಆಯ್ತವೆ, ಸುನಾಮಿ ಆಯ್ತವೆ, ಎಲ್ಲ ಕ್ಯಾಶುವಲ್ಲು. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು, ನಮ್ಮ ದೂರದಿಂದ ನೋಡಿ ಕೈ ಮುಗಿಬೇಕು. ನಾವು ಏನೂ ಆಗಲ್ಲ ಅಂದ್ಬಿಟ್ಟು ಯಾವುದೋ ಹಳೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಜಂಬೂ ಸವಾರಿ ನೋಡ್ತೀನಿ ಅಂದರೆ ಕ್ಯಾಶುವಲಾಗಿ ಬಿಲ್ಡಿಂಗ್ ಹಳೇದಾಗಿರುತ್ತೆ, ಬೀಳುತ್ತೆ, ಸಾಯ್ತೀರಾ. ಅದಕ್ಕೆ ಏನು ಮಾಡಬೇಕು, ಕಾಯಬೇಕು. ರೋಡಿಗೆ ಬರುತ್ತೆ, ರೋಡಿಗೆ ಬಂದ ತಕ್ಷಣ ನೋಡಿ ಕೈ ಮುಕ್ಕೊಂಡು ಹೋಗ್ತಾ ಇರಬೇಕು. ಕೆಲವರು ಅದನ್ನ ಹುಚ್ಚಾಟ ಆಡೋಕ್ಕೆ ಹೋದರೆ ಅದೇನಾದ್ರು ಆಗೇ ಆಗುತ್ತೆ. ಚಾಮುಂಡೇಶ್ವರಿ ತಾಯಿ ಮೇಲೆ ಭಾರ ಹಾಕಿ ದೇವ್ರನ್ನ ನೋಡಬೇಕು ಅಂತ ಇಂಟೆನ್ಷನಿಂದ ಅಥವಾ ಈ ಸಮಾಜ ನೋಡಬೇಕು ಅನ್ನೋ ಎನ್ವೈರ್ಮೆಂಟಿಂದ ಬಂದು ಎಂಜಾಯ್ ಮಾಡ್ಕೊಂಡು ಹೋದರೆ ತಾಯಿ ಏನು ಮಾಡಲ್ಲ. ತಾಯಿ ಯಾವತ್ತಾದರೂ ಮಕ್ಳಿಗೆ ಏನಾದರೂ ಮಾಡೋದು ಉಂಟಾ? ಯಪ್ಪ, ಸಾಧ್ಯನೇ ಇಲ್ಲ. ಕಾಪಾಡ್ತಾಳೆ ಚಾಮುಂಡೇಶ್ವರಿ ತಾಯಿ. ಬಂದು ಎಲ್ಲರೂ ಸಂಭ್ರಮಿಸಿ. ಇವಾಗ ನಾನು ಲೈಟ್ ಆಫ್ ಆಗಿಬಿಟ್ಟಿದೆ ಅಷ್ಟೇ, ಬಟ್ ನಾನು ಮೈಸೂರಲ್ಲೇ ಹೋಗ್ತಾ ಇದ್ದೀನಿ. 12 ಗಂಟೆ ಆಗೋಯ್ತು, 12 ಗಂಟೆ ರಾತ್ರಿ. ಬನ್ನಿ ಸ್ನೇಹಿತರೆ, ಮೈಸೂರಲ್ಲಿ ಬೆಳಗ್ಗೆ ಹೊತ್ತು ನೀವು ನಂಬಲ್ಲ, ಇಲ್ಲಿ ಕಾಲು ಇಡ್ಲಿಕ್ಕೆ ಜಾಗ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತೀನಿ ನಿಂತ್ಕೊಂಡು. ಅಣ್ಣ, ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಸ್ನೇಹಿತರೆ, ನಾನು ಯಾರು ಅನ್ನೋದು ಗೊತ್ತಿಲ್ಲ, ಏನೋ ಅನ್ನೋದು ಗೊತ್ತಿಲ್ಲ. ಕೇಳಿದಷ್ಟೇ ಎಷ್ಟು ರೂಪಾಯಿ ಇದು? 100 ರೂಪಾಯಿನಾ? ಸ್ನೇಹಿತರೆ, ಹೆಚ್ಚು ಕಮ್ಮಿ 1000 ರೂಪಾಯಿ ಐಟಮ್ ಜಾಸ್ತಿ ಇದೆ. ನಾನು ಕೇಳಿದಷ್ಟೇ ಕೊಟ್ಟರು, ತಗೊಳ್ಳಿ ಫೋಟೋ ಅಂತ. ನೀವು ಯಾವ ಊರವರು? ಗುಣ, ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು. ಇಲ್ಲಿಗೆ ಈ ಲಾಗ್ನ ಮುಗಿಸ್ತಿದ್ದೀನಿ. ನಾಳೆ ಬೆಳಗ್ಗೆ ಎದ್ದು ಮೈಸೂರನ್ನ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡ್ತಾ, ಮಜಾ ಮಾಡ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಮನೆ ಮಗ ಅಂತ ಪ್ರೀಸೋದನ್ನ ಮರಿಬೇಡಿ. ಜೈ ಕರ್ನಾಟಕ ಮಾತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಮೈಸೂರು ದಸರಾ ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ಈ 2025 ದಸರಾ ಎಲ್ರಿಗೂ ಸಂಭ್ರಮ ತಂದುಕೊಡ್ಲಿ, ಖುಷಿ ತಂದುಕೊಡ್ಲಿ. ಜೈ ಕರ್ನಾಟಕ ಮಾತೆ.